ದೂರಲ್ಲಿ ಏನು ಉಲ್ಲೇಖ ಆಗಿದೆ ಅಂತ ಹೇಳ್ತೀನಿ. 22 ಇನ್ನೊಂದ್ಸಲ ನನ್ನ ತೇಜವಾದ ಹೇಳಿದ್ರೆ ನಿಮ್ ವೈಯಕ್ತಿಕವಾಗಿ ಇಳಿತೀನಿ ಸರ್. ನಾನು ಯಾರ ಜೊತೆನಾರು ಹೋಗ್ತೀನಿ. ನಾನು ಆನ್ಸರ್ಬಲ್ ಫಾರ್ ಮೈ ವೈಫ್ ಸರ್. ಹೌದಲ್ವಾ ಸರ್? ಐ ಆಮ್ ಆನ್ಸರ್ಬಲ್ ಫಾರ್ ಮೈ ವೈಫ್. ಇದು ಕನ್ನಡ ಚಿತ್ರರಂಗ ನಡೀತಾರ ಮಾಫಿಯಾ ನಿಲ್ಬೇಕು. ಆ ಕಾರಣಕ್ಕೆ ಉಪವಾಸ ಮಾಡ್ತಾರೆ ಸರ್. ನಂಗೆ ಹೆಚ್ಚು ಕಡಿಮೆ ನೀವು ಕಾರಣ ಆಗ್ತೀರಿ ಸರ್. ಬಂದ್ ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಪ್ರಥಮ ವಿಚಾರಕ್ಕೆ ಹೋಗಲ್ಲ ಅಂತ ಹೇಳಿದ್ರೆ ಸರಿ ಸರ್. ದೂರಲ್ಲಿ ಏನು ಉಲ್ಲೇಖ ಆಗಿದೆ ಅಂತ ಹೇಳ್ತೀನಿ. 22 ಜುಲೈ 4 ಗಂಟೆಗೆ ಊಟಕ್ಕೆ ಅಂತ ಹೋದ ಸಮಯದಲ್ಲಿ ದೇವ್ ನಮಸ್ಕಾರ ಬರ್ಬೇಕಾರೆ ನಮ್ಮನ್ನ ಕಾರ್ ಹತ್ರ ರೌಂಡ್ ಅಪ್ ಮಾಡ್ಕೊಂಡಿದ್ದು ನಿಜ. ಅಲ್ಲಿಂದ ಬಲವಂತವಾಗಿ ಅವ್ರು ಇರೋ ಕಡೆಗೆ ಕರ್ಕೊಂಡೋದ್ರು. ಅಲ್ಲಿಂದ ಒಂದು 50 ಹೆಜ್ಜೆ ದೂರ ಕಾಡ್ ಆಗಿರೋದ್ರಿಂದ ಅಲ್ಲಿ ಎಲ್ಲಾ ಕಡೆ ಇದಿತ್ತು, ಗಿಡಗಳಿದ್ದು. ಅಲ್ಲಿ ವೆಪನ್ಸ್ ಜೊತೆಗೆ ವೆಪನ್ಸ್ ಅಂತೀನಿ, ಡ್ರಿಂಕ್ಸ್ ಮತ್ತೆ ದೇವಸ್ಥಾನದಿಂದ 50 ಹೆಜ್ಜೆ ದೂರದಲ್ಲಿ, ಇದು ದೇವಸ್ಥಾನ ಅಂದ್ರೆ ಅಲ್ಲೆಲ್ಲ ಗಿಡಗಳ ಹಿಂಭಾಗ 50 ಹೆಜ್ಜೆ ದೂರದಲ್ಲಿ ಎಂಡ ಎಲ್ಲ ಇದು ಹಾಕೊಂಡು ಕೂತಿರು. ಅವ್ರು ಯಾರೋ ನನಗೆ ಗೊತ್ತಿಲ್ಲ, ಬಲವಂತವಾಗಿ ಕರ್ಕೋರು. ಸರ್ ಅವ್ರು ದೊಡ್ಡ ಹ್ಯಾಂಡು ಬನ್ನಿ ಅಂತ. ದೊಡ್ಡ ಹ್ಯಾಂಡು ಅಂದ್ರೆ ಕೈ ಒಂದು 50 ಅಡಿ ಆಯ್ತಾ 70 ಅಡಿ ಆಯ್ತಾ ನಾನು ಕೇಳಿದೆ. ಇಲ್ಲ ಸರ್ ನೀವು ನಿಮ್ ಸಿನಿಮಾ ಗೆಲ್ಪ ಆಗುತ್ತೆ ಬನ್ನಿ ಅಂತ ಹೇಳಿ ಹೋಗಿ ಕೂತ್ಕೊಂಡೆ. ನಮಗೆ ಗೊತ್ತಿಲ್ಲ, ಏನೋ ಮಿಸ್ ಹೊಡಿತಾ ಇದೆ, ಸ್ಮೂತ್ ಆಗಿ ಹ್ಯಾಂಡಲ್ ಮಾಡಬೇಕು. ರೇಣುಕಾ ಸ್ವಾಮಿ ಅವ್ರು ಯಾವ ಸ್ಟೇಜ್ ಅಲ್ಲಿ ಇದ್ರು ಆ ಘಟನೆ ಟಚ್ ಮಾಡಿ ಬಂದಿದ್ದೀವಿ ಸರ್. ಅದಕ್ಕೆ ಇಷ್ಟೆಲ್ಲ ಮಾತಾಡ್ತಾ ಇದೀವಿ ಸರ್. ನೀವು ಇನ್ನೊಂದ್ಸಲ ನಮ್ಮ ವಿಚಾರಕ್ಕೆ ನಿಮ್ ಹುಡುಗರು ಯಾರು ಬಂದ್ರೆ ನೀವು ರೆಸ್ಪಾನ್ಸಿಬಲ್ ಆಗ್ತೀರಿ ಸರ್. ಮಗ ತಪ್ಪು ಮಾಡ್ರೆ ಅಪ್ಪನ್ ಕರೆದು ಉಗ್ಯಲ್ವಾ ಸರ್? ನೀವು ಏನು ನನ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರು ಅಶ್ವಿನಿ ಮೇಡಮ್ ಟ್ರೋಲ್ ಮಾಡಿದಾಗ ನೋಡ್ತಾ ಕೂತ್ಕೊಳ್ಳಲ್ವಾ ಸರ್? ನೀವು ಸುದೀಪ್ ಅವ್ರು ಟ್ರೋಲ್ ಮಾಡಿದಾಗ ನೋಡ್ತಾ ಕೂತಿಲ್ಲ ಸರ್? ಮಜಾ ತಗೋತಾ ಇಲ್ವಾ ಸರ್? ಅದೆಲ್ಲ ಇದ್ರ ಒಂದು ವಿಡಿಯೋ ಮಾಡಿ ಹೇಳಿ ಸರ್ ಕೂತ್ಕೊಂಡು. ಎಲ್ರಿಗೂ ನಮಸ್ಕಾರ, ನನ್ನ ಫ್ಯಾನ್ ಪೇಜ್ ಅವ್ರು ಇನ್ನು ಯಾವುದೇ ಕಾರಣಕ್ಕೂ ನನ್ನ ಫ್ಯಾನ್ಸ್ ಇನ್ಯಾರನ್ನೂ ಟಚ್ ಮಾಡಬಾರ್ದು. ಮಿಕ್ಕಿದ್ ಯಾವ ಅಯೋಗ್ಯರು ಅವ್ರು ಏನ್ ಮಾಡ್ರು ಬಾಯಿ ಮುಚ್ಕೊಂಡಿರ್ಬೇಕು. ಆ ಅಯೋಗ್ಯರು ಒಳಗೋಯ್ತಾರೆ ಅಂತ ಆಗೋಗಲ್ವಾ ಸರ್? ಬಾಯಿಗೇನ್ ಸಿಗಾಕೊಂಡಿದ್ದೀರಾ ಸರ್ ನೀವು? ನಿಮ್ಗೆ ಕಾಮನ್ ಸೆನ್ಸ್ ಇಲ್ವಾ ಸರ್? ಹೇಳ್ತಾ ಇದೀನಿ ಸರ್, ನಾನು ಪದೇ ಕೆಣಕ್ಬಾರ್ದು ಸರ್. ಇವತ್ತು ಥ್ರೆಟ್ನಿಂಗ್ ತನಕ ನೆನ್ನೆ ರಾತ್ರಿ ಯಾರೋ ನಮ್ಮನೆ ಹತ್ರ ಮತ್ತೆ ಹೋಗಿ ಅದ್ಯಾರೋ ಹುಡ್ಕೊಂಡು ಹೋಗ್ರಂತ. ಇವ್ರಿಗೆಲ್ಲ ಏನ್ ಕೆಲಸ ಸರ್? ಇದು ನೆನ್ನೆ ತನಕ ಆಗ್ತಿಲ್ಲ. ನೀವು ಹೇಳದ್ ಕೋಪ. ಇವತ್ತು ನಿಮ್ಮ ಹತ್ರ ಇಷ್ಟು ಕೋಪದಲ್ಲಿ ಯಾವತ್ತಾರು ಇಷ್ಟು ಕೋಪದಲ್ಲಿ ಮಾಧ್ಯಮದ ಹತ್ರ ಮಾತಾಡಿ ನೋಡಿದ್ರಿ ಸರ್? ನೀವು ಇದನ್ನ ಪ್ರಥಮ ನನ್ನ ಟಾರ್ಗೆಟ್ ಮಾಡ್ತೇನೆ ಮಾಧ್ಯಮ ಅನ್ಕೋಬಾರ ಸರ್. ಈ ಕೋಪ ಅಸಮಾಧಾನದಲ್ಲಿ ಅದು ಮಾತಾಡಿರ್ತೀನಿ. ನಿಮ್ಮನ್ನ ನಾನು ಬಹಳ ಪ್ರೀತಿಸ್ತೀನಿ. ಟುಡೇ ವಾಟ್ ಐಮ್ ಬಿಕಾಸ್ ಆಫ್ ಯು ಪೀಪಲ್. ಕರ್ಕೊಂಡೋದ್ರು, ಕೂಡಿಸ್ಕೊಂಡ್ರು ಸರ್. ನಿಮಿಷ ಕರ್ಕೊಂಡೋದ ತಕ್ಷಣ ಕೂಡಿಸ್ಕೊಂಡ್ರು. ಉದ್ಗಳಪ್ಪ ಯಾರು ಇವರೆಲ್ಲ ಯಾಕೆ ಮಾತಾಡ್ತಾನಂತ. ನಮಸ್ತೆ ಹೇಳಿ ಮೇಡಮ್. ಸರ್ ಮೇಡಮ್ ನನ್ನ ಹೆಸರು ಪ್ರಥಮ್ ಅಂತ. ಸರ್ ನಾನು ಪ್ರಥಮ್ ಅಂತ. ನಿಮ್ಮ ಹೆಸರು ಅಂತ ಹೇಳಿದೆ. ಒಂದಾರು ಅಂತ ಕೇಳ್ತಾ ಗೂಗಲ್ ನೋಡು ಗೊತ್ತಾಯ್ತೆ ಕೂತ್ಕೊಳ್ಳಲ್ಲ ಅಂದ್ರೆ ಈ ಟೋನ್ ಸ್ವಲ್ಪ ನಂಗೆ ಇರಿಟೇಟ್ ಆಯ್ತಿತ್ತು. ಅಂದ್ರೆ ಅವ್ರ ಹೆಂಗ್ ಮಿಮಿಕ್ರಿ ಮಾಡ್ತಾರೆ ಅದೇ ಮಾಡ್ಬೇಕಲ್ಲ ಸರ್. ಅದೇ ಸೊ ಅವ್ರಿಗೆ ಕೂತ್ಕೊಂಡೆ. ಅದಕ್ಕೆ ನಾನು ಯಾರು ಗೊತ್ತಾ, ಏನೋ ಬಹಳ ಮಾತಾಡ್ತಿದ್ದೆ ಅಂತ ಲಾಸ್ಟ್ ಇಯರ್. ಏನ್ ಮಾತಾಡದೆ ಸರ್? ಏನ್ ನಮ್ಮ ಬಾಸ್ ಬಗ್ಗೆ ಮಾತಾಡ್ತೀಯ ಸರ್? ಯಾವ ಬಾಸು ಸರ್ ಅಂತ ಕೇಳಿದೆ. ಬಾಸ್ ಗೊತ್ತಿಲ್ವಾ ನಿಂಗೆ? ಸರ್ ದಯಮಾಡಿ ಒಂದು ರಿಕ್ವೆಸ್ಟ್, ಲಾಸ್ಟ್ ಇಯರ್ ದಯಮಾಡಿ ಫುಲ್ ಚಾನಲ್ ಫುಲ್ ವಿಡಿಯೋ ನೋಡಿ ಸರ್. ಮುಚ್ಕೊಂಡು ಕೇಳಲ್ಲ, ನಾನೇನ್ ಹೇಳ್ತೀವಿ ಕೇಳ. ಈ ಟೋನ್ಗಳಲ್ಲಿ ಶುರುವಾಯ್ತು. ಅಂದೆ ಸರ್ ಏನಾಗಿದೆ ಅಂತ ತಿಳ್ಕೊಳ್ಳಿ. ನಾನು ಹೇಳಿದ್ ಫುಲ್ ಸೆಂಟೆನ್ಸ್ ಅನ್ನ ಬಿಟ್ಟು ಅದಷ್ಟು ಮಾತ್ರ ಕಟ್ ಮಾಡಾಕೋರೆ. ನಾನು ಹೇಳಿದ್ದು ಅಂಧಾಭಿಮಾನಿಗಳಿಗೆ ಮಾತ್ರ ದೊಣ್ಣೆ ಕೊಟ್ರೆ ಒಡೆದೋಡಿಸ್ಬಿಡ್ತೀನಿ ಅಂತ ಹೇಳಿದೆ. ಏನು ಒಡೆದೋಡ್ಸೋದು ಇಲ್ಲಿ ತಂಗ ಬತ್ತು. ಅಷ್ಟೊತ್ತಿಗೆ ಒಬ್ಬ ವೆಪನ್ ತಂದು ಕೊಟ್ಟ. ಒಂದು ತಗೊಂಬಂದಿಟ್ರು. ನನಗೆ ವಾತಾವರಣ ಹದ ತಪ್ತಾ ಇದೆ, ಹಿಡಿತ ತಪ್ತಾ ಇದೆ. ಇಲ್ಲಿ ನನಗಾಗ ರೇಣುಕಾ ಸ್ವಾಮಿ ಟುಪ್ಪಕ್ಕೂ ಪಾಸಾಗಿ ರಪ್ಪಕ್ಕೂ ಹೊಂಟೋಗ್ಬಿಟ್ಟ. ನನಗೆ ಆ ಸ್ಟೇಜ್ಗೆ ಬಂದಿದ್ದೆ, ರಪ್ಪಕ್ಕೂ ಬಂದು ಟುಪ್ಪಕ್ಕೂ ಹೊಂಟೋಗ್ಬಿಟ್ಟ. ಆಗ ಅನ್ಕೊಂಡೆ ಇಲ್ಲೇನೋ ಎಡವಟ್ಟು ಆಯ್ತದೆ ಅನ್ಕೊಂಡು ಸರ್ ದಯವಿಟ್ಟು ಯಾರು ಮಾತಾಬೇಡಿ ಸರ್, ದಯವಿಟ್ಟು ಒಂಚೂರು ಅಮೆಝಾನ್ ಓಪನ್ ಮಾಡಿ ಸರ್ ಅಂತ ಹೇಳಿದೆ ಅಲ್ಲಿದ್ದವ್ರಿಗೆ. ಸರ್ ಯಾರು ಮಾತಾಬೇಡಿ ಸರ್, ಒಂಚೂರು ಅಮೆಝಾನ್ ಓಪನ್ ಮಾಡಿ ಸರ್. ನಟ ಭಯಂಕರ ಅಮೆಝಾನ್ ಐತೆ ಸರ್. ಫಸ್ಟ್ ಏನ್ ಹಾಕಿದೀನಿ ಗೊತ್ತಾ ಸರ್? ತೂಗ್ದೀಪ್ ಶ್ರೀನಿವಾಸು, ವಜ್ರಮುನಿ, ಸುಂದರ್ ಕೃಷ್ಣಾರಸು, ಸುಧೀರ್ ಅವರು ಫೋಟೋ ಹಾಕ್ಬಿಟ್ಟು ಕನ್ನಡ ಚಿತ್ರರಂಗ ಶ್ರೀಮಂತಗೊಳಿಸಿದ ನೀವು ನಿಜವಾದ ನಟ ಭಯಂಕರರು, ನಾವೆಲ್ಲ ಬರೀ ಟೈಟ್ಲ್ ಇಟ್ಕೊಂಡು ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ದಿಸ್ ಇಸ್ ರೆಸ್ಪೆಕ್ಟ್ ದಟ್ ಐ ಆಮ್ ಶೋಯಿಂಗ್ ಟುವರ್ಡ್ಸ್ ದರ್ಶನ್ ಸರ್ ಅಂತ ನಾನು ತೋರಿಸ್ದೆ. ಹಂಗೆ ಹೇಳಿದೆ. ಹಂಗೇಳಿದ್ಮೇಲೆ ಆಯ್ತು ಒಂದ್ಸಲ ಚುಚ್ಬಿಟ್ರೆ ಏನೋ ಮಾಡ್ತಿಲ್ಲ ನೀನ್ ಅಂದ್ಬಿಟ್ಟು ಇನ್ನೊಂದು ಪದ ಹೇಳಿದ್ರು. ಅದು ನಾನು ಹೇಳಲ್ಲ, ಅದು ಅವ್ರಿಗೆ ಅಭ್ಯಾಸ ಆಗಿರುತ್ತೆ, ಅವ್ರ ಫ್ಯಾನ್ಸ್ಗಳಿಗೆ ಅಭ್ಯಾಸದಿಂದ ಒಂದು. ಈ ಜೊತೆಗೆ ಇನ್ನೊಂದೇನೋ ಇದಿಷ್ಟಕ್ಕೆ ಇಲ್ಲೇ ಮುಗಿತಲ್ಲ. ಸಿದ್ದರಾಮಣ್ಣ ಮತ್ತೆ ಡಿ ಕೆ ಶಿವಕುಮಾರ್ ಸರ್ನ ನಾನು ಭೇಟಿ ಮಾಡ್ತಾ ಇದ್ದೀನಿ ಸರ್. ಬೇಕರಿ ರಘು ಅಂತ ಅವರು ದರ್ಶನ್ ಅವ್ರ ಜೊತೆ ಒಂದೇ ಬ್ಯಾರಿಕಲ್ ಇದ್ರು, ಜೈಲಲ್ಲಿ ಇದ್ರಂತೆ. ಸೊ ಇದನ್ನ ಇದು ಯಾವ್ದು ಆ ಸ್ಟೇಷನ್ ಯಾವ್ದು ಅದು ಪರಪ್ಪನಗ್ರಹದಲ್ಲಿ ಎನ್ಕ್ವೈರಿ ಮಾಡಿ ಇಬ್ರದ್ದು ಒಂದೇ ಕಡೆ ಫೋಟೋ ಇದೆ. ಸೊ ಅವ್ರು ತೋರಿಸಿದ್ರಿಂದ ನಾನೇನಾರು ಇದು ಕಂಪ್ಲೇಂಟ್ ಕೊಟ್ರೆ ಇದಾಗುತ್ತೆ, ಯಾವ್ದು ಏನಾಗುತ್ತೆ ಆ ಬೇಲಿಗೆ ಸಮಸ್ಯೆ ಆಗುತ್ತೆ ಅನ್ನೋ ಕಾರಣ ಬಾಯಿ ಮುಚ್ಕೊಂಡಿದ್ದೆ. ನೋಡಿದ್ರೆ ನೆನ್ನೆಯಿಂದ ನನ್ನ ವಿರುದ್ಧನೇ ತಿರುಗಿಸಿ 2000 ಪೇಜಲ್ಲಿ ಎಕ್ಸ್ಟ್ರೀಮ್ ಡ್ಯಾಮೇಜ್ ಮಾಡ್ಕೊಂಡು ಕೂತವ್ರೆ. ಸೊ ಇದು ನನ್ನ ಪರ್ಸನಲ್ ಆಗಿರುವಂತ ಪ್ರಾಬ್ಲಮ್ ಸರ್. ವೆಪನ್ ತೋರಿಸೋ ತನಕ ಇಷ್ಟು ದಿನ ಬರೀ ಮೀಡಿಯಾದಲ್ಲಿದ್ವು, ಈಗ ವೆಪನ್ ತೋರ್ಸೋಕ್ ಬಂತಲ್ಲ ಅನ್ನೋ ಕಾರಣಕ್ಕೆ ಅಸಮಾಧಾನ ಇರುತ್ತೆ ಸರ್. ಆ ಅಸಮಾಧಾನದಲ್ಲಿ ಹೇಳ್ಬೇಕಾದ್ರೆ ಒಂದು ವಿಚಾರಕ್ಕೆ ಇನ್ನೊಂದು ಕನೆಕ್ಟ್ ಆಗಿರುತ್ತೆ ಸರ್. ಆ ಪದಗಳು ಬರುತ್ತೆ. ನೀವು ಅದನ್ನ ಹೇಳ್ಬೇಡಿ ಇದನ್ನ ಹೇಳ್ಬೇಡಿ ಅಂತ ಹೇಗೆ ಸರ್? ಎಲ್ಲವೂ ಕನೆಕ್ಟ್ ಆಯ್ತು, ಒಂದಕ್ಕೊಂದು ಇಂಟರ್ಲಿಂಕ್ಡ್ ಸರ್. ಬೇಕರಿ ರಘು 2 ವೆಪನ್ ಬಂದ್ ಸರ್. ಒಂದು ಹಿಂಗೆ ಸರ್, ಅದು ಯಾವ್ದು ಗೊತ್ತಾ? ದರ್ಬಾರ್ ಅಂತ ಸಿನಿಮಾ ಐತೆ ರಜನಿಕಾಂತ್ದು. ಅಲ್ಲಿ ಸುನಿಲ್ ಶೆಟ್ಟಿ ವಿಲನು. ಹಿಂಗೊಂದು ಚಾಕು ತೆಗೆದು ಹಿಂಗ ಮುಕ್ತು ಚುಯ್ಕು ನಿಷ್ಟು ಉದ್ದ ಬರ್ತದೆ. ಅದು ಒಳಗೆಲ್ಲ ಮುಳ್ಳು ಚುಯ್ಕು ನಿಂಗೆ ಚುಚ್ಚುರೆ ಕರುಳು ಇದು ಆರ್ಟು ಒಳಗಡೆ ಬಂದ್ಬಿಡ್ತದೆ ಅಂತ ಚಾಕದು. ಅದು ನೋಡಿದಾಗ ನಾನು ಶಾಕ್ ಆಗಿ ಶೇಕ್ ಆಗ್ಬಿಟ್ಟೆ. ಇನ್ನು ಏನಾದ್ರು ಚುಚ್ಕಿಬಿಟ್ರು ಎರಡನೇ ರೇಣುಕಾ ಸ್ವಾಮಿ ನಾನಾಗೋದನ್ನ ಅನ್ಕೊಂಡು ಸುಮ್ಮನೆ ಸೈಲೆಂಟ್ ಆಗಿ ಕೂತ್ಕೊಂಡು. ಇದು ಅಣ್ಣಂಗೆ ಅರ್ಥ ಆಯ್ತಿಲ್ಲ. ಅಲ್ಲಿ ಹೋದಾಗ ಮಾತುಕತೆ ಆಡ್ಬೇಕಾದ್ರೆ ವೆಪನ್ ತೆಗೆದ್ರ ಇಲ್ವಾ, ಅವರು ವೆಪನ್ ತೆಗೆದ್ರ ಇಲ್ವಾ ಅಷ್ಟೇ ಕೇಳ್ತಾರೆ ಜನ. ಅವರು ದೂರಲ್ಲಿ ಏನು ಉಲ್ಲೇಖ ಆಗಿದೆ ಅಂತ ಹೇಳ್ತೀನಿ.
ಇನ್ನೊಂದ್ಸಲ ನನ್ನ ತೇಜೋವಾದಗಳಿದ್ರೆ ನಿಮ್ ವೈಯಕ್ತಿಕವಾಗಿ ಇಳಿತೀನಿ ಸರ್. ನಾನು ಯಾರ ಜೊತೆನಾರು ಹೋಗ್ತೀನಿ. ನಾನು ಆನ್ಸರ್ಬಲ್ ಫಾರ್ ಮೈ ವೈಫ್ ಸರ್. ಹೌದಲ್ವಾ ಸರ್? ಐ ಆಮ್ ಆನ್ಸರ್ಬಲ್ ಫಾರ್ ಮೈ ವೈಫ್. ಇದು ಕನ್ನಡ ಚಿತ್ರರಂಗ ನಡೀತಾರ ಮಾಫಿಯಾ ನಿಲ್ಬೇಕು. ಆ ಕಾರಣಕ್ಕೆ ಉಪವಾಸ ಮಾಡ್ತಾರೆ ಸರ್. ನಂಗೆ ಹೆಚ್ಚು ಕಡಿಮೆ ಆದ್ರೆ ನೀವು ಕಾರಣ ಆಗ್ತೀರಿ ಸರ್. ಬಂದ್ ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಪ್ರಥಮ ವಿಚಾರಕ್ಕೆ ಹೋಗಲ್ಲ ಅಂತ ಹೇಳಿದ್ರೆ ಸರಿ ಸರ್. ದೂರಲ್ಲಿ ಏನು ಉಲ್ಲೇಖ ಆಗಿದೆ ಅಂತ ಹೇಳ್ತೀನಿ. 22 ಜುಲೈ 4 ಗಂಟೆಗೆ ಊಟಕ್ಕೆ ಅಂತ ಹೋದ ಸಮಯದಲ್ಲಿ ದೇವ್ ನಮಸ್ಕಾರ ಬರ್ಬೇಕಾರೆ ನಮ್ಮನ್ನ ಕಾರ್ ಹತ್ರ ರೌಂಡ್ ಅಪ್ ಮಾಡ್ಕೊಂಡಿದ್ ನಿಜ. ಅಲ್ಲಿಂದ ಬಲವಂತವಾಗಿ ಅವ್ರು ಇರೋ ಕಡೆಗೆ ಕರ್ಕೊಂಡೋದ್ರು. ಅಲ್ಲಿಂದ ಒಂದು 50 ಹೆಜ್ಜೆ ದೂರ ಕಾಡಾಗಿರೋದ್ರಿಂದ ಅಲ್ಲಿ ಎಲ್ಲಾ ಕಡೆ ಇದಿತ್ತು, ಗಿಡಗಳಿದ್ದು. ಅಲ್ಲಿ ವೆಪನ್ಸ್ ಜೊತೆಗೆ ವೆಪನ್ಸ್ ಅಂತೀವಿ, ಡ್ರಿಂಕ್ಸ್ ಮತ್ತೆ ದೇವಸ್ಥಾನದಿಂದ 50 ಹೆಜ್ಜೆ ದೂರದಲ್ಲಿ, ಇದು ದೇವಸ್ಥಾನ ಅಂದ್ರೆ ಅಲ್ಲೆಲ್ಲ ಗಿಡಗಳ ಹಿಂಭಾಗ 50 ಹೆಜ್ಜೆ ದೂರದಲ್ಲಿ ಎಂಡ ಎಲ್ಲ ಇದಾಕೊಂಡು ಕೂತಿರು. ಅವ್ರು ಯಾರೋ ನನಗೆ ಗೊತ್ತಿಲ್ಲ, ಬಲವಂತವಾಗಿ ಕರ್ಕೋರು. ಸರ್ ಅವ್ರು ದೊಡ್ಡ ಹ್ಯಾಂಡು ಬನ್ನಿ ಅಂತ. ದೊಡ್ಡ ಹ್ಯಾಂಡು ಅಂದ್ರೆ ಕೈ ಒಂದು 50 ಅಡಿ ಆಯ್ತಾ 70 ಅಡಿ ಆಯ್ತಾ ನಾನು ಕೇಳಿದೆ. ಇಲ್ಲ ಸರ್, ನೀವು ನಿಮ್ ಸಿನಿಮಾಗೆ ಹೆಲ್ಪ್ ಆಗುತ್ತೆ ಬನ್ನಿ ಅಂತ ಹೇಳಿ ಹೋಗಿ ಕೂತ್ಕೊಂಡೆ. ನಮಗೆ ಗೊತ್ತಿಲ್ಲ, ಏನೋ ಮಿಸ್ ಹೊಡಿತಾ ಇದೆ, ಸ್ಮೂತ್ ಆಗಿ ಹ್ಯಾಂಡಲ್ ಮಾಡಬೇಕು. ರೇಣುಕಾ ಸ್ವಾಮಿ ಅವ್ರು ಯಾವ ಸ್ಟೇಜ್ ಅಲ್ಲಿ ಇದ್ರು ಆ ಘಟನೆ ಟಚ್ ಮಾಡಿ ಬಂದಿದ್ದೀನಿ ಸರ್. ಅದಕ್ಕೆ ಇಷ್ಟೆಲ್ಲ ಮಾತಾಡ್ತಾ ಇದೀವಿ ಸರ್. ನೀವು ಇನ್ನೊಂದ್ಸಲ ನಮ್ ವಿಚಾರಕ್ಕೆ ನಿಮ್ ಹುಡುಗರು ಯಾರು ಬಂದ್ರೆ ನೀವು ರೆಸ್ಪಾನ್ಸಿಬಲ್ ಆಗ್ತೀರಿ ಸರ್. ಮಗ ತಪ್ಪು ಮಾಡ್ರೆ ಅಪ್ಪನ್ ಕರೆದು ಉಗ್ಯಲ್ವಾ ಸರ್? ನೀವು ಏನು ನನ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರು ಅಶ್ವಿನಿ ಮೇಡಮ್ ಟ್ರೋಲ್ ಮಾಡಿದಾಗ ನೋಡ್ತಾ ಕೂತ್ಕೊಳ್ಳಲ್ವಾ ಸರ್? ನೀವು ಸುದೀಪ್ ಅವ್ರು ಟ್ರೋಲ್ ಮಾಡಿದಾಗ ನೋಡ್ತಾ ಕೂತಿಲ್ಲ ಸರ್? ಮಜಾ ತಗೋತಾ ಇಲ್ವಾ ಸರ್? ಅದೆಲ್ಲ ಇದ್ರೆ ಒಂದು ವಿಡಿಯೋ ಮಾಡಿ ಹೇಳಿ ಸರ್ ಕೂತ್ಕೊಂಡು. ಎಲ್ರಿಗೂ ನಮಸ್ಕಾರ, ನನ್ನ ಫ್ಯಾನ್ ಪೇಜ್ ಅವ್ರು ಇನ್ನು ಯಾವುದೇ ಕಾರಣಕ್ಕೂ ನನ್ನ ಫ್ಯಾನ್ಸ್ ಇನ್ಯಾರನ್ನೂ ಟಚ್ ಮಾಡಬಾರ್ದು. ಮಿಕ್ಕಿದ್ ಯಾವ ಅಯೋಗ್ಯರು ಅವ್ರು ಏನ್ ಮಾಡ್ರು ಬಾಯಿ ಮುಚ್ಕೊಂಡಿರ್ಬೇಕು. ಆ ಅಯೋಗ್ಯರು ಒಳಗೋಯ್ತಾರೆ ಅಂತ ಆಗೋಗಲ್ವಾ ಸರ್? ಬಾಯಿಗೇನ್ ಸಿಗಾಕೊಂಡಿದ್ದೀರಾ ಸರ್ ನೀವು? ನಿಮ್ಗೆ ಕಾಮನ್ ಸೆನ್ಸ್ ಇಲ್ವಾ ಸರ್? ಹೇಳ್ತಾ ಇದ್ದೀನಿ ಸರ್, ನಾನು ಪದೇ ಕೆಣಕ್ಬಾರ್ದು ಸರ್. ಇವತ್ತು ಥ್ರೆಟ್ನಿಂಗ್ ತನಕ ನೆನ್ನೆ ರಾತ್ರಿ ಯಾರೋ ನಮ್ಮನೆ ಹತ್ರ ಮತ್ತೆ ಹೋಗಿ ಅದ್ಯಾರೋ ಹುಡ್ಕೊಂಡು ಹೋಗ್ರಂತ. ಇವ್ರಿಗೆಲ್ಲ ಏನ್ ಕೆಲಸ ಸರ್? ಇದು ನೆನ್ನೆ ತನಕ ಆಗ್ತಿಲ್ಲ. ನೀವು ಹೇಳದ್ ಕೋಪ. ಇವತ್ತು ನಿಮ್ಮ ಹತ್ರ ಇಷ್ಟು ಕೋಪದಲ್ಲಿ ಯಾವತ್ತಾರು ಇಷ್ಟು ಕೋಪದಲ್ಲಿ ಮಾಧ್ಯಮದ ಹತ್ರ ಮಾತಾಡಿ ನೋಡಿದ್ರಿ ಸರ್? ನೀವು ಇದನ್ನ ಪ್ರಥಮ ನನ್ನ ಟಾರ್ಗೆಟ್ ಮಾಡ್ತೇನೆ ಮಾಧ್ಯಮ ಅನ್ಕೋಬಾರ್ದು ಸರ್. ಈ ಕೋಪ ಅಸಮಾಧಾನದಲ್ಲಿ ಅದು ಮಾತಾಡಿರ್ತೀನಿ. ನಿಮ್ಮನ್ನ ನಾನು ಬಹಳ ಪ್ರೀತಿಸ್ತೀನಿ. ಟುಡೇ ವಾಟ್ ಐಮ್ ಬಿಕಾಸ್ ಆಫ್ ಯು ಪೀಪಲ್. ಕರ್ಕೊಂಡೋದ್ರು, ಕೂಡಿಸ್ಕೊಂಡ್ರು ಸರ್. ನಿಮಿಷ ಕರ್ಕೊಂಡೋದ ತಕ್ಷಣ ಕೂಡಿಸ್ಕೊಂಡ್ರು. ಕೂತ್ಕೊಳ್ಳಪ್ಪ, ಯಾರು ಇವರೆಲ್ಲ ಯಾಕೆ ಮಾತಾಡ್ತಾನಂತ? ನಮಸ್ತೆ ಹೇಳಿ ಮೇಡಮ್. ಸರ್ ಮೇಡಮ್ ನನ್ನ ಹೆಸರು ಪ್ರಥಮ್ ಅಂತ. ಸರ್ ನಾನು ಪ್ರಥಮ್ ಅಂತ. ನಿಮ್ಮ ಹೆಸರು ಅಂತ ಹೇಳಿದೆ. ಒಂದೇ ಯಾರೋ ಅಂತ ಕೇಳ್ತಾ ಗೂಗಲ್ ನೋಡಿ ಗೊತ್ತಾಯ್ತೆ ಕೂತ್ಕೊಳ್ಳಲ್ಲ ಅಂದ್ರೆ ಈ ಟೋನ್ ಸ್ವಲ್ಪ ನಂಗೆ ಇರಿಟೇಟ್ ಆಯ್ತಿತ್ತು. ಅಂದ್ರೆ ಅವ್ರ ಹೆಂಗ್ ಮಿಮಿಕ್ರಿ ಮಾಡ್ತಾರೆ ಅದೇ ಮಾಡ್ಬೇಕಲ್ಲ ಸರ್? ಅದೇ. ಸೊ ಅವ್ರಿಗೆ ಕೂತ್ಕೊಂಡೆ. ಅದಕ್ಕೆ ನಾನು ಯಾರು ಗೊತ್ತಾ, ಏನೋ ಬಹಳ ಮಾತಾಡ್ತಿದ್ದೆ ಅಂತ ಲಾಸ್ಟ್ ಇಯರ್. ಏನ್ ಮಾತಾಡದೆ ಸರ್? ಏನ್ ನಮ್ಮ ಬಾಸ್ ಬಗ್ಗೆ ಮಾತಾಡ್ತೀಯ ಸರ್? ಯಾವ ಬಾಸು ಸರ್ ಅಂತ ಕೇಳಿದೆ. ಬಾಸ್ ಗೊತ್ತಿಲ್ವಾ ನಿಂಗೆ? ಸರ್ ದಯಮಾಡಿ ಒಂದು ರಿಕ್ವೆಸ್ಟ್, ಲಾಸ್ಟ್ ಇಯರ್ ದಯಮಾಡಿ ಫುಲ್ ಚಾನಲ್ ಫುಲ್ ವಿಡಿಯೋ ನೋಡಿ ಸರ್. ಮುಚ್ಕೊಂಡು ಕೇಳಲ್ಲ, ನಾನೇನ್ ಹೇಳ್ತೀವಿ ಕೇಳ. ಈ ಟೋನ್ಗಳಲ್ಲಿ ಶುರುವಾಯ್ತು. ಅಂದೆ ಸರ್ ಏನಾಗಿದೆ ಅಂತ ಹೇಳ್ಕೊಳ್ಳಿ. ನಾನು ಹೇಳಿದ್ ಫುಲ್ ಸೆಂಟೆನ್ಸ್ ಬಿಟ್ಟು ಅದಷ್ಟು ಮಾತ್ರ ಕಟ್ ಮಾಡಾಕೋರೆ. ನಾನು ಹೇಳಿದ್ದು ಅಂಧಾಭಿಮಾನಿಗಳಿಗೆ ಮಾತ್ರ ದೊಣ್ಣೆ ಕೊಟ್ಟರೆ ಒಡೆದೋಡಿಸ್ಬಿಡ್ತೀನಿ ಅಂತ ಹೇಳಿದೆ. ಏನು ಒಡೆದೋಡ್ಸೋದು ಇಲ್ಲಿ ತಂಗ ಬತ್ತು. ಅಷ್ಟೊತ್ತಿಗೆ ಒಬ್ಬ ವೆಪನ್ ತಂದು ಕೊಟ್ಟ. ಒಂದು ತಗೊಂಬಂದಿಟ್ರು. ನನಗೆ ವಾತಾವರಣ ಹದ ತಪ್ತಾ ಇದೆ, ಹಿಡಿತ ತಪ್ತಾ ಇದೆ. ಇಲ್ಲಿ ನನಗಾಗ ರೇಣುಕಾ ಸ್ವಾಮಿ ಟುಪ್ಪಕ್ಕೂ ಪಾಸಾಗಿ ರಪ್ಪಕ್ಕೂ ಹೊಂಟೋಗ್ಬಿಟ್ಟ. ನನಗೆ ಆ ಸ್ಟೇಜ್ಗೆ ಬಂದಿದ್ದೆ, ರಪ್ಪಕ್ಕೂ ಬಂದು ಟುಪ್ಪಕ್ಕೂ ಹೊಂಟೋಗ್ಬಿಟ್ಟ. ಆಗ ಅನ್ಕೊಂಡೆ ಇಲ್ಲೇನೋ ಎಡವಟ್ಟು ಆಯ್ತದೆ ಅನ್ಕೊಂಡು, ಸರ್ ದಯವಿಟ್ಟು ಯಾರು ಮಾತಾಡಬೇಡಿ ಸರ್, ದಯವಿಟ್ಟು ಒಂಚೂರು ಅಮೆಝಾನ್ ಓಪನ್ ಮಾಡಿ ಸರ್ ಅಂತ ಹೇಳಿದೆ ಅಲ್ಲಿದ್ದವ್ರಿಗೆ. ಸರ್ ಯಾರು ಮಾತಾಡಬೇಡಿ ಸರ್, ಒಂಚೂರು ಅಮೆಝಾನ್ ಓಪನ್ ಮಾಡಿ ಸರ್. ನಟ ಭಯಂಕರ ಅಮೆಝಾನ್ ಐತೆ ಸರ್. ಫಸ್ಟ್ ಏನ್ ಹಾಕಿದೀನಿ ಗೊತ್ತಾ ಸರ್? ತೂರ್ದೀಪ್ ಶ್ರೀನಿವಾಸು, ವಜ್ರಮುನಿ, ಸುಂದರ್ ಕೃಷ್ಣಾರಸು, ಸುಧೀರ್ ಅವರು ಫೋಟೋ ಹಾಕ್ಬಿಟ್ಟು ಕನ್ನಡ ಚಿತ್ರರಂಗ ಶ್ರೀಮಂತಗೊಳಿಸಿದ ನೀವು ನಿಜವಾದ ನಟ ಭಯಂಕರರು, ನಾವೆಲ್ಲ ಬರೀ ಟೈಟ್ಲ್ ಇಟ್ಕೊಂಡು ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ದಿಸ್ ಇಸ್ ರೆಸ್ಪೆಕ್ಟ್ ದಟ್ ಐ ಆಮ್ ಶೋಯಿಂಗ್ ಟುವರ್ಡ್ಸ್ ದರ್ಶನ್ ಸರ್ ಅಂತ ನಾನು ತೋರಿಸ್ತೆ. ಹಂಗೆ ಹೇಳಿದ್ಮೇಲೆ ಆಯ್ತು ಒಂದ್ಸಲ ಚುಚ್ಬಿಟ್ರೆ ಏನೋ ಮಾಡ್ತಿಲ್ಲ ನೀನ್ ಅಂದ್ಬಿಟ್ಟು ಇನ್ನೊಂದು ಪದ ಹೇಳಿದ್ರು. ಅದು ನಾನು ಹೇಳಲ್ಲ, ಅದು ಅವ್ರಿಗೆ ಅಭ್ಯಾಸ ಆಗಿರುತ್ತೆ, ಅವ್ರ ಫ್ಯಾನ್ಸ್ಗಳಿಗೆ ಅಭ್ಯಾಸದಿಂದ ಒಂದು. ಈ ಜೊತೆಗೆ ಇನ್ನೊಂದೇನು, ಇದಿಷ್ಟಕ್ಕೆ ಇಲ್ಲೇ ಮುಗಿತಲ್ಲ, ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಸರ್ನ ನಾನು ಭೇಟಿ ಮಾಡ್ತಾ ಇದ್ದೀನಿ ಸರ್. ಬೇಕರಿ ರಘು ಅಂತ ಅವರು ದರ್ಶನ್ ಅವ್ರ ಜೊತೆ ಒಂದೇ ಬ್ಯಾರಿಕಲ್ ಇದ್ರು, ಜೈಲಲ್ಲಿ ಇದ್ರಂತೆ. ಸೊ ಇದನ್ನ ಇದು ಯಾವ್ದು ಆ ಸ್ಟೇಷನ್ ಯಾವ್ದು ಅದು ಪರಪ್ಪನಗ್ರಹದಲ್ಲಿ ಎನ್ಕ್ವೈರಿ ಮಾಡಿ ಇಬ್ರದ್ದು ಒಂದೇ ಕಡೆ ಫೋಟೋ ಇದೆ. ಸೊ ಅವ್ರು ತೋರಿಸಿದ್ರಿಂದ ನಾನೇನಾರು ಇದು ಕಂಪ್ಲೇಂಟ್ ಕೊಟ್ರೆ ಇದಾಗುತ್ತೆ, ಯಾವ್ದು ಏನಾಗುತ್ತೆ, ಆ ಬೇಲಿಗೆ ಸಮಸ್ಯೆ ಆಗುತ್ತೆ ಅನ್ನೋ ಕಾರಣ ಬಾಯಿ ಮುಚ್ಕೊಂಡಿದ್ದೆ. ನೋಡಿದ್ರೆ ನೆನ್ನೆಯಿಂದ ನನ್ನ ವಿರುದ್ಧನೇ ತಿರುಗಿಸಿ 2000 ಪೇಜಲ್ಲಿ ಎಕ್ಸ್ಟ್ರೀಮ್ ಡ್ಯಾಮೇಜ್ ಮಾಡ್ಕೊಂಡು ಕೂತವ್ರೆ. ಸೊ ಇದು ನನ್ನ ಪರ್ಸನಲ್ ಆಗಿರುವಂತ ಪ್ರಾಬ್ಲಮ್ ಸರ್. ವೆಪನ್ ತೋರಿಸೋ ತನಕ ಇಷ್ಟು ದಿನ ಬರೀ ಮೀಡಿಯಾದಲ್ಲಿದ್ವು, ಈಗ ವೆಪನ್ ತೋರ್ಸೋಕ್ ಬಂತಲ್ಲ ಅನ್ನೋ ಕಾರಣಕ್ಕೆ ಅಸಮಾಧಾನ ಇರುತ್ತೆ ಸರ್. ಆ ಅಸಮಾಧಾನದಲ್ಲಿ ಹೇಳ್ಬೇಕಾದ್ರೆ ಒಂದು ವಿಚಾರಕ್ಕೆ ಇನ್ನೊಂದು ಕನೆಕ್ಟ್ ಆಗಿರುತ್ತೆ ಸರ್. ಆ ಪದಗಳು ಬರುತ್ತೆ, ನೀವು ಅದನ್ನ ಹೇಳ್ಬೇಡಿ ಇದನ್ನ ಹೇಳ್ಬೇಡಿ ಅಂತ ಹೇಗೆ ಸರ್? ಎಲ್ಲವೂ ಕನೆಕ್ಟ್ ಆಗುತ್ತೆ, ಒಂದಕ್ಕೊಂದು ಇಂಟರ್ಲಿಂಕ್ಡ್ ಸರ್. ಬೇಕರಿ ರಘು 2 ವೆಪನ್ ಬಂದ್ ಸರ್. ಒಂದು ಹಿಂಗೆ ಸರ್, ಅದು ಯಾವ್ದು ಗೊತ್ತಾ, ದರ್ಬಾರ್ ಅಂತ ಸಿನಿಮಾ ಐತೆ ರಜನಿಕಾಂತ್ದು, ಅಲ್ಲಿ ಸುನಿಲ್ ಶೆಟ್ಟಿ ವಿಲನು. ಹಿಂಗೊಂದು ಚಾಕು ತೆಗೆದು ಹಿಂಗ ಮುಕ್ತು ಚುಯ್ಕು ನಿಷ್ಟು ಉದ್ದ ಬರ್ತದೆ, ಅದು ಒಳಗೆಲ್ಲ ಮುಳ್ಳು ಚುಯ್ಕು ನಿಂಗೆ ಚುಚ್ಚುರೆ ಕರಳು ಇದು ಆರ್ಟು ಒಳಗಡೆ ಬಂದ್ಬಿಡ್ತದೆ ಅಂತ ಚಾಕದು. ಅದು ನೋಡಿದಾಗ ನಾನು ಶಾಕ್ ಆಗಿ ಶೇಕ್ ಆಗ್ಬಿಟ್ಟೆ. ಇನ್ನು ಏನಾರು ಚುಚ್ಕಿಟ್ಬಿಟ್ರು ಎರಡನೇ ರೇಣುಕಾ ಸ್ವಾಮಿ ನಾನಾಗೋದನೋ ಅನ್ಕೊಂಡು ಸುಮ್ಮನೆ ಸೈಲೆಂಟ್ ಆಗಿ ಕೂತ್ಕೊಂಡು. ಇದು ಅಣ್ಣಂಗೆ ಅರ್ಥ ಆಯ್ತಿಲ್ಲ. ಅಲ್ಲಿ ಹೋದಾಗ ಮಾತುಕತೆ ಆಡ್ಬೇಕಾದ್ರೆ ವೆಪನ್ ತೆಗೆದ್ರ ಇಲ್ವಾ, ಅವರು ವೆಪನ್ ತೆಗೆದ್ರ ಇಲ್ವಾ ಅಷ್ಟೇ ಕೇಳ್ತಾರೆ ಜನ ಅವರು.